ಭಾಗ 2ರ ಪಠ್ಯಪುಸ್ತಕಗಳು ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. 2024ರ ಶೈಕ್ಷಣಿಕ ವರ್ಷದಲ್ಲಿ 17ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿರ್ತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಇದೇ ಥರದ ಪ್ರಶ್ನೋತ್ತರಗಳನ್ನು ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ದಯಮಾಡಿ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಿರಿ. ಮೊದಲ ಪ್ರಶ್ನೆ, 1857ರ ಹೋರಾಟವನ್ನು ಬ್ರಿಟಿಷ್ ಇತಿಹಾಸಕಾರರು ಡ್ಯಾಶ್ ಎಂದು ಕರೆದಿದ್ದಾರೆ. ಉತ್ತರ ಸಿಪಾಯಿ ದಂಗೆ. ಪ್ರಶ್ನೆ 2, 1857ರ ಹೋರಾಟದ ಸಮಯದಲ್ಲಿ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದವನು ಡ್ಯಾಶ್. ಉತ್ತರ ಮಂಗಲ್ ಪಾಂಡೆ. ಪ್ರಶ್ನೆ 3, ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಡ್ಯಾಶ್ ಅನ್ನ ವಶಕ್ಕೆ ಪಡೆದಳು. ಉತ್ತರ ಗ್ವಾಲಿಯರ್. 4ನೇ ಪ್ರಶ್ನೆ, 1858ರಲ್ಲಿ ಭಾರತದಲ್ಲಿ ಬ್ರಿಟನ್ ರಾಣಿಯು ಹೊರಡಿಸಿದ ಘೋಷಣೆಯನ್ನ ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಇದೆ. ಉತ್ತರ ಭಾರತೀಯ ಮಹಾಸನ್ನದು ಅಥವಾ ಮ್ಯಾಗ್ನಾ ಕಾರ್ಟಾ ಅಂತ ಕರೆದಿದ್ದಾರೆ. ಇನ್ನು ರೋಮನ್ ಅಂಕಿ 2ರಲ್ಲಿರ್ತಕ್ಕಂಥದ್ದು ಪ್ರಶ್ನೆ ಗುಂಪುಗಳಲ್ಲಿ ಚರ್ಚೆಗೆ ಮಾಡಿ ಉತ್ತರಗಳನ್ನು ಬರಿಬೇಕಾಗಿತ್ತು. 5ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧ 1857ರ ಪ್ರತಿಭಟನೆಗೆ ರಾಜಕೀಯ ಅಂಶಗಳು ಪ್ರೇರಕವಾದವು ಹೇಗೆ ಅಂತ ಕೇಳಿದ್ದಾರೆ. ಸೊ ಮೊದಲನೆಗೆ ದತ್ತು ಮಕ್ಕಳ ಹಕ್ಕಿಲ ನೀತಿ ಜಾರಿಗೆ ಮಾಡಿದ್ರು. ಸತಾರ, ಝಾನ್ಸಿ, ಉದಯ್ಪುರ್, ಜೈಪುರ್ ಇವೆಲ್ಲ ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ಕೈವಶವಾದವು. ಭಾರತೀಯ ದೇಶೀಯ ಸಂಸ್ಥಾನದ ರಾಜರಿಗೆ ಕೊಟ್ಟಿರ್ತಕ್ಕಂಥ ಬಿರುದುಗಳನ್ನು ರದ್ದತಿ ಮಾಡಿದ್ರು. ಕೆಲವು ಸಂಸ್ಥಾನಗಳ ರಾಜರನ್ನ ಸಹಿತ ಪದಚ್ಯುತಿಯನ್ನ ಮಾಡ್ತಾರೆ. ಕಡೆಗೆ ನಮ್ಮ ಭಾರತದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ ಅಂತಕ್ಕಂಥ ಅಂಶವನ್ನ ಬರಿಬೇಕು. 6ನೇ ಪ್ರಶ್ನೆ, 1857ರ ಹೋರಾಟಕ್ಕೆ ಆರ್ಥಿಕ ಬದಲಾವಣೆಗಳು ಹೇಗೆ ಕಾರಣವಾದವು ವಿವರಿಸಿರಿ. ಉತ್ತರ, ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ ಭಾರತೀಯ ಗೃಹ ಕೈಗಾರಿಕೆಗಳನ್ನು ಹಾಳು ಮಾಡಿತು. 2ನೇದು, ಭಾರತೀಯ ಕುಶಲಕರ್ಮಿಗಳು ನಿರುದ್ಯೋಗಿಗಳಾದರು. ಭಾರತೀಯ ವಸ್ತುಗಳಿಗೆ ಇಂಗ್ಲೆಂಡಿನಲ್ಲಿ ದುಬಾರಿ ಸುಂಕವನ್ನು ವಿಧಿಸಿದ್ರು. ಆಮೇಲೆ ಜಮೀನ್ದಾರರು ರೈತರನ್ನ ಶೋಷಣೆಗೆ ಒಳಪಡಿಸಿದ್ರು. ಇನಾಮ್ ಭೂಮಿಯನ್ನ ವಾಪಸ್ಸು ಪಡೆಯಲಾಯಿತು. ಭಾರತೀಯ ರೈತರು ಶೋಷಣೆಗೆ ಒಳಗಾದರು ಅಂತಕ್ಕಂಥ ಅಂಶಗಳನ್ನು ಬರಿಬೇಕು. 7ನೇ ಪ್ರಶ್ನೆ, 1857ರ ಹೋರಾಟದಲ್ಲಿ ಸೈನಿಕರ ಧಾರ್ಮಿಕ ಮನೋಭಾವವನ್ನು ಪ್ರಚೋದಿಸಿದ ಅಂಶಗಳು ಯಾವುವು. ಉತ್ತರ, ಈ ಭಾರತೀಯ ಸೈನಿಕರನ್ನ ಸಾಗರೋತ್ತರ ಸೇವೆಗೆ ಒತ್ತಾಯ ಮಾಡಿದ್ದು ಸಹಿತ ಧಾರ್ಮಿಕವಾಗಿ ಪ್ರಚೋದನೆ ಉಂಟು ಮಾಡ್ತದೆ. 2ನೇದು, ನೂತನವಾಗಿ ಪರಿಚಯ ಮಾಡಿದ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಉಪಯೋಗಿಸುವ ತುಪಾಕಿಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನ ಸವರಿದ್ದಾರೆ ಎಂಬ ವದಂತಿ ಎಲ್ಲ ಕಡೆಗೆ ಹಬ್ಬಿದ. ಇನ್ನು ಹಸು ಹಿಂದೂಗಳಿಗೆ ಪವಿತ್ರ ಪ್ರಾಣಿ ಇತ್ತು, ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾದ ಪ್ರಾಣಿಯಾಗಿತ್ತು. ಈ ತುಪಾಕಿಗಳನ್ನ ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಸೈನ್ಯದ ಮೇಲಾಧಿಕಾರಿಗಳು ಆದೇಶ ನೀಡಿದ್ದು ಸಹ ಧಾರ್ಮಿಕವಾಗಿ ಪ್ರಚೋದನೆ ಮಾಡಲಿಕ್ಕೆ ಕಾರಣವಾಯಿತು ಅಂತಕ್ಕಂಥ ಅಂಶವನ್ನು ಬರಿಬೇಕಿತ್ತು. 8ನೇ ಪ್ರಶ್ನೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣಗಳಾವುವು. ಉತ್ತರ, ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಉಪಯೋಗಿಸುವ ತುಪಾಕಿಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನ ಸವರಿದ್ದಾರೆ ಎಂಬ ವದಂತಿ. 2ನೇದು, ಈ ಬ್ಯಾರಕ್ಪುರದ ಸೈನಿಕರಿಗೆ ತುಪಾಕಿಗಳನ್ನ ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಸೈನ್ಯದ ಮೇಲಾಧಿಕಾರಿಗಳು ಆದೇಶವನ್ನ ಮಾಡಿದ್ರು. ಇನ್ನು ಹಸು ಹಿಂದೂಗಳಿಗೆ ಪವಿತ್ರ ಪ್ರಾಣಿ, ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾದ ಪ್ರಾಣಿ ಆಗಿತ್ತು. ಈ ಬ್ಯಾರಕ್ಪುರದ ಸೈನಿಕ ಮಂಗಲ್ ಪಾಂಡೆ ಬ್ರಿಟಿಷ್ ಸೈನ್ಯದ ಮೇಲಾಧಿಕಾರಿಯನ್ನ ಹತ್ಯೆ ಮಾಡಿದ. ಈ ಮಂಗಲ್ ಪಾಂಡೆಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿ ಗಲ್ಲಿಗೆ ಏರಿಸ್ತಾರ. ಇದೇ ಒಂದು ಏನಾಗ್ತದಪ್ಪ ಅಂದ್ರೆ 1857ರ ಮಹಾದಂಗೆಗೆ ಕಾರಣವಾಗಿ ಪರಿಣಾಮ ಆಗ್ತದ, ತತ್ಕ್ಷಣದ ಕಾರಣ. 9ನೇ ಪ್ರಶ್ನೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನ ಪಟ್ಟಿ ಮಾಡಿ. ಸೊ ಬರಿಬಹುದು, ಇಡೀ ಭಾರತವನ್ನ ಈ ದಂಗೆ ವ್ಯಾಪಿಸಿರಲಿಲ್ಲ. ಮುಂದೆ ದೇಶಿ ರಾಜ ರಾಣಿಯರ ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ಇದು ನಡೆದಿರ್ತಕ್ಕಂಥ ಒಂದು ದಂಗೆ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂರ್ವ ಯೋಜಿತ ಇರಲಿಲ್ಲ. ಅನಿರೀಕ್ಷಿತ ಕಾರಣಗಳಿಂದ ಈ ದಂಗೆ ಪ್ರೇರೇಪಿತವಾಗ್ತಾ ಹೋಯಿತು. ಇನ್ನು ಬ್ರಿಟಿಷ್ ಸೈನಿಕರ ಮತ್ತು ಭಾರತೀಯ ಸೈನಿಕರ ನಡುವೆ ಭಿನ್ನತೆ ಸಹಿತ ಆಗ್ತದ. ಇನ್ನು ಸಿಪಾಯಿಗಳಿಗೆ ಮಾರ್ಗದರ್ಶನದ ಕೊರತೆ, ಸಂಘಟನೆ ಕೊರತೆ ಇತ್ತು. ಸಿಪಾಯಿಗಳಿಗೆ ಸೈನಿಕರ ಪರಿಣಿತಿ, ಶಿಸ್ತು, ಸೂಕ್ತ ಸೇನಾ ನಾಯಕತ್ವದ ಕೊರತೆ ಇತ್ತು.
ಈ ಹೋರಾಟಗಾರರಿಗೆ ಯಾವುದೇ ರೀತಿಯ ನಿಶ್ಚಿತ ಗುರಿ ಇರಲಿಲ್ಲ. ಮುಂದೆ ಈ ಹಲವು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತಮ್ಮ ನಿಷ್ಠೆಯನ್ನು ತೋರ್ತಾರೆ. ಸಿಪಾಯಿಗಳು ದಂಗೆ ಸಮಯದಲ್ಲಿ ಲೂಟಿ ದರೋಡೆ ಮಾಡಿದ್ದರಿಂದ ಜನರ ವಿಶ್ವಾಸ ಗಳಿಸುವಲ್ಲಿ ವಿಫಲತೆಯನ್ನು ಹೊಂದುತ್ತಾರೆ. ಪಾಠದ ಕಡೆ ಪ್ರಶ್ನೆ 10. 1858ರ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಈ ಕಂಪನಿ ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕಾರ ಮಾಡಬೇಕು. ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನ ಕೈಬಿಡಬೇಕು. ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡಬೇಕು. ಮುಂದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರಾಗಿರಬೇಕು. ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಕೂಡ ಈ ಬ್ರಿಟನ್ ರಾಣಿ ಹೊಡಿಸಿರ್ತಕ್ಕಂಥ ಘೋಷಣೆಯಲ್ಲಿ ಭಾರತೀಯ ಮಹಾಸನ್ನದ್ದು ಅಂತಾರೆ ಅಥವಾ ಮ್ಯಾಗ್ನಾ ಕಾರ್ಡ್ದಲ್ಲಿರ್ತಕ್ಕಂಥ ಅಂಶಗಳೇ ಆಗಿತ್ತು. ಇಷ್ಟಿತ್ತು ಸ್ನೇಹಿತರೆ 10ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ 17ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಬಹಳಷ್ಟು ಪಾಠದ ಪ್ರಶ್ನೋತ್ತರಗಳನ್ನು ನಾವು ನಿಮಗಾಗಿ ಹಾಕಿದ್ದೀವಿ. ಅದು ಎಲ್ಲ ವಿಷಯಗಳಿದ್ದಾವೆ. ಸೊ ದಯಮಾಡಿ ಎಲ್ಲ ವಿಷಯದ ವಿಡಿಯೋಗಳನ್ನು ನೋಡಿ ಲೈಕ್ಗಳನ್ನು ಮಾಡ್ತಾ ಇರಿ. ಆಮೇಲೆ ನೀವು ನೋಡಿದ ಮೇಲೆ ಈ ವಿಡಿಯೋಗಳನ್ನು ನಿಮ್ಮ ಗೆಳೆಯರ ಬಳಗಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಲಿಂಕ್ಗಳನ್ನು ಶೇರ್ ಮಾಡ್ತಾ ಹೋಗಿ. ಇದರಿಂದ ನಾವು ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನು ಮಾಡಬೇಕಂತಕ್ಕಂಥ ಒಂದು ಮೋಟಿವೇಶನ್ ನಮಗೆ ಸಿಗ್ತದೆ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಇದೆ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ಗಳ ಸಹಿತನೂ ಕೂಡ ಇದ್ದಾವೆ. ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ನನ್ನ ವಾಟ್ಸಪ್ ಚಾನಲ್ ಲಿಂಕನ್ನು ಮತ್ತು ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿನೂ ಕೂಡ ಬಂದು ಏನು ಮಾಡ್ಬೋದು, ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನನ್ನು ಲಿಂಕ್ಗಳನ್ನು ಶೇರ್ ಮಾಡ್ತೀವಿ, ಅವುಗಳನ್ನು ಸಹಿತ ನೋಡ್ಬೋದು. ಮತ್ತು ಈಗಾಗಲೇ ನಾವು ಕನ್ನಡ ಮತ್ತು ವಿಜ್ಞಾನದಲ್ಲಿ ನಿಮ್ಮ 2025ರ ಪರೀಕ್ಷೆಗಾಗಿ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಫಸ್ಟ್ ಪಾರ್ಟಲ್ಲಿ ಹಾಕಿದ್ದೀವಿ. ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪಾಸ್ ಆಗ್ತಕ್ಕಂಥ ಪ್ರಶ್ನೆಗಳ ವಿಡಿಯೋಗಳಿದ್ದಾವೆ. ಸೊ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ಪಾಠದ ಬಗ್ಗೆ ಅಥವಾ ಈ ವಿಡಿಯೋದ ವಿಷಯದ ಬಗ್ಗೆ ತಮಗೆ ಏನಾದರೂ ಸಂದೇಹಗಳು, ತಮಗೆ ಏನಾದರೂ ಕೂಡ ಒಂದಿಷ್ಟು ಡೌಟ್ಗಳು ಅಂತ ಅನಿಸಿದರೆ ತಾವುಗಳು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಂದೇಹಗಳನ್ನು ಪಿನ್ ಮಾಡ್ಬೋದು. ಸೊ ಖಂಡಿತವಾಗಿ ನಿಮ್ಮ ಸಂದೇಹಗಳಿಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಸ್ಟಡಿ ರಿಲೇಟೆಡ್ ಆಗಿರ್ತಕ್ಕಂಥವುಗಳಿಗೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.